ಯಾರು ನನ್ನ ಚಾನಲ್ ಹೊಸದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾವು ಪನ್ನೀರ್ ರೋಲ್ನ ಮಾಡ್ತಾ ಇದ್ದೀವಿ. ಆಲೂಗಡ್ಡೆನ ಬೇಯಿಸ್ಕೊಂತಿದ್ವಿ, ಕ್ಯೂಬ್ಸ್ ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀವಿ. ಕ್ಯಾರೆಟ್, ದಪ್ಪಮೆಣಸಿನ್ಕಾಯಿ, ಸ್ವೀಟ್ ಕಾರ್ನು, ಹುಳ್ಳಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್. ಈಗ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಹಾಕಾದಿದೆ. ಅದಕ್ಕೆ ನಾವು ಹುಳ್ಳಿಕಾಯಿ, ಕ್ಯಾರೆಟು ಫ್ರೈ ಬಾಡಿಸ್ಕೊತಾ ಇದ್ದೀವಿ. ಈಗ ಇದಕ್ಕೆ ನಾವು ದಪ್ಪಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಿದ್ದೀವಿ. ಸ್ವಲ್ಪ ಬಾಡಿಸ್ಕೊತಾ ಇದ್ದೀವಿ. ಈಗ ಇದಕ್ಕೆ ನಾವು ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಅದನ್ನು ತಟ್ಟೆಯಲ್ಲಿ ನಾವು ಸ್ವಲ್ಪ ಗರಂ ಮಸಾಲ ಪುಡಿ, ಖಾರದ ಪುಡಿ, ಧನ್ಯದ ಪುಡಿ ತೆಗೆದಿಟ್ಕೊಂಡಿದ್ದೀವಿ. ಈಗ ಅದಕ್ಕೆ ನಾವು ಶುಂಠಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತಿದ್ದೀವಿ, ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಇದಕ್ಕೆ ನಾವು ಮಸಾಲ ಪುಡಿಗಳನ್ನ ಹಾಕ್ಕೊತೀವಿ, ಹಾಕ್ಕೊಂಡು ಬಾಡಿಸ್ಕೊತಿದ್ದೀವಿ. ಚಿಲ್ಲಿ ಫ್ಲೇಕ್ಸ್ ಪೌಡರ್ ಹಾಕ್ಕೊತಾ ಇದ್ದೀವಿ. ಪಿಜ್ಜಾ ಮಿಕ್ಸ್ ಪೌಡರ್ನ ನಾವು ಹಾಕ್ಕೊತಾ ಇದ್ದೀವಿ. ಬಾಡಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀವಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದನ್ನು ನಾವು ಕೂಲಾಗಕ್ಕೆ ಬಿಡ್ತೀವಿ. ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಈಗ ನಾವು ಮ್ಯಾಶ್ ಮಾಡ್ತಾ ಇದ್ದೀವಿ. ತಣ್ಣಗಾಗಿರೋ ತರಕಾರಿ ಮಿಶ್ರಣಿರೋದನ್ನೆಲ್ಲ ಆಲೂಗಡ್ಡೆಗೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಉಂಡೆ ಕಟ್ಟಿ ಇಕ್ಕೊತೀವಿ. ಒಂದು ಬೌಲ್ಗೆ ಕಾರ್ನ್ಫ್ಲೋರು, ಮೈದಾ ಹಸಿಟ್ಟು, ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀವಿ. ಇದನ್ನು ನಾವು ಮಾಡ್ಕೊಂಡಿರೋ ಆಲೂಗಡ್ಡೆ ಮಿಶ್ರಣ ಈಗ ಮಧ್ಯ ಹೋಲ್ ಮಾಡಿ ಅದಕ್ಕೆ ಪನ್ನೀರನ್ನ ಇಕ್ತಾ ಇದ್ದೀವಿ. ಅದನ್ನು ನೀಟಾಗಿ ಫಿಲ್ ಮಾಡ್ಕೊತಿದ್ದೀವಿ. ಈಗ ಕಾರ್ನ್ಫ್ಲೋರ್ ಮಿಶ್ರಣಕ್ಕೆ ಅದ್ದಿ ಅದನ್ನು ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಕೊಡ್ತಿದ್ದೀವಿ. ಇದೇ ಥರ ಎಲ್ಲನೂ ರೆಡಿ ಮಾಡಿಕೊಳ್ತೀವಿ. ಈಗ ಇದನ್ನು 10 ನಿಮಿಷ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀವಿ. ಈಗ 10 ನಿಮಿಷ ಆಗಿದೆ, ಫ್ರಿಜ್ಜಿಂದ ತೆಗೆದಿದ್ದೀವಿ. ಈಗ ಕಾದ ಎಣ್ಣೆಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ನಾವು ಫ್ರೈ ಮಾಡ್ಕೊತಿದ್ದೀವಿ. ಈಗ ಗೋಲ್ಡನ್ ಕಲರ್ ಬಂದಿದೆ. ಈಗ ಪನ್ನೀರ್ ರೋಲ್ ತಿನ್ನಲು ರೆಡಿಯಾಗಿದೆ.